ಮರಣವೇ ಮಧುರ ಪುಸ್ತಕದ ಮುಂದುವರೆದ ಭಾಗ. ಅಧ್ಯಾಯ 1. ನನ್ನ ಸಾವು ಮತ್ತು ಪರಿವರ್ತನೆ. ನಾನು ನನ್ನ ದೇಹದಿಂದ ಹೊರಗಿದ್ದರೂ ಮತ್ತು ಆಘಾತದ ಪ್ರಜ್ಞೆಯನ್ನು ಹೊಂದಿದ್ದರೂ ಸಹ ನಾನು ವಿಚಿತ್ರವಾದ ಚಳಿಯನ್ನು ಅನುಭವಿಸಿದೆನು. ನಾನು ಬಾಗಿಲು ಬಡಿಯುತ್ತಿದ್ದೆ, ನನ್ನ ಪ್ರಜ್ಞೆ ಕಳೆದುಕೊಂಡಿದ್ದೆ ಮತ್ತು ಮತ್ತೆ ಬಂದಿದ್ದೇನೆ ಎಂದು ನಾನು ಭಾವಿಸಿದೆ. ಆದರೆ ನಾನು ನನ್ನ ದೇಹದಲ್ಲಿ ಸಂಪೂರ್ಣವಾಗಿ ಇರಲಿಲ್ಲ. ಏನೋ ತಪ್ಪಾಗಿದೆ ಎಂದು ನೋಡಲು ನಾನು ನನ್ನನ್ನು ಪರೀಕ್ಷಿಸುತ್ತಿದ್ದೆ, ಆದರೆ ನಾನು ನನ್ನ ದೇಹದ ಹೊರಗೆ ಏಕೆ ಇದ್ದೇನೆ ಎಂದು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ನಾನು ಚಲಿಸಲು ಸಾಧ್ಯವಾಗಲಿಲ್ಲ. ನಾನು ನನ್ನ ಭುಜವನ್ನು ಬಲಕ್ಕೆ ತಿರುಗಿಸಲು ಪ್ರಯತ್ನಿಸಿದೆ, ಆದರೆ ಅದು ಆಗಲಿಲ್ಲ ಮತ್ತು ಈಗ ನಾನು ಗಾಬರಿಯಾಗಲು ಪ್ರಾರಂಭಿಸಿದೆ. ಅದು ಭೌತಿಕವಾಗಿ ಅಡ್ರಿನಲಿನ್ ಮುಖಾಂತರ ಬರುವ ಆತಂಕವಲ್ಲ, ಆದರೆ ಏನೋ ಸರಿಯಾಗಿಲ್ಲ ಮತ್ತು ಮತ್ತೆಂದೂ ಸರಿ ಆಗದಿರಬಹುದು ಎಂಬ ಭಾವನೆ. ಇದು ತೀವ್ರ ಗೊಂದಲದ ಭಾವನೆಯಾಗಿತ್ತು. ನನ್ನ ದೇಹವು ಅಲ್ಲಿಯೇ ಇತ್ತು, ನಾನು ಅದರಿಂದ ಬೇರ್ಪಟ್ಟಿದ್ದೇನೆ ಎಂದು ನಾನು ಗಮನಿಸಲು ಪ್ರಾರಂಭಿಸಿದೆ. ಯಾರೋ ಬಾಗಿಲು ತೆರೆದು ನನ್ನತ್ತ ನೋಡಿದಾಗ ನಾನು ದೇಹದಿಂದ ಸ್ವಲ್ಪ ಮಟ್ಟಿಗೆ ಮೇಲಿದ್ದೆ. ಮತ್ತೆ ನಾನು ಸರಿಯಲು ಪ್ರಯತ್ನಿಸಿದೆ, ಆದರೆ ನನಗೆ ಸಾಧ್ಯವಿಲ್ಲ ಎಂದು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದೆ. ಅಲ್ಲಿ ಧ್ವನಿಗಳು ಕೇಳಿಸುತ್ತಿದ್ದವು. ಒಂದು ಕಾರು ರಸ್ತೆಯ ಬದಿಯಲ್ಲಿ ಹಾದು ಹೋಯಿತು. ನನಗೆ ಗುಂಡು ಹಾರಿಸಿದ ವ್ಯಕ್ತಿ ಆಗಲೇ ಹೊರಟು ಹೋಗಿದ್ದ. ಏನೇ ಆಗಲಿ ಅದು ಮುಖ್ಯವಲ್ಲ ಎಂದು ನನಗೆ ಅನ್ನಿಸತೊಡಗಿತು ಮತ್ತು ಅದು ಕೂಡ ನನ್ನನ್ನು ಗಾಬರಿಗೊಳಿಸಿತು. ನಾನು ಆಗಷ್ಟೇ ನನ್ನ ಜೀವನದ ಹೋರಾಟದಲ್ಲಿ ಮತ್ತು ನಾನು ಸಹಾಯಕ್ಕಾಗಿ ಹತಾಶನಾಗಿದ್ದೆ ಮತ್ತು ಈಗ ಅದರ ಗುರಿ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತ್ತು. ನಾನು ಸುತ್ತಲೂ ನೋಡಿದಾಗ ಬೀದಿಯಲ್ಲಿ, ಮನೆಗಳಲ್ಲಿ ಜನರು ಹೆಚ್ಚು ಮಹತ್ವ ನೀಡದೆ ಇದ್ದದ್ದು ನನ್ನ ಗಮನಕ್ಕೆ ಬಂದಿತು. ನಾನು ಮೇಲೆ ತೇಲುತ್ತಿದ್ದೆ, ಅದು ಸರಿಯಲ್ಲ ಎಂದು ನನಗೆ ತಿಳಿದಿತ್ತು. ಜೋರ್ಡಾನ್ ಆಗಿ ನನ್ನ ಜೀವನದಲ್ಲಿ ಈ ರೀತಿ ಏನು ಎಂದಿಗೂ ಸಂಭವಿಸಿರಲಿಲ್ಲ. ನನಗೆ ಸಾವು ಸಂಭವಿಸಿದೆ. ಇದು ನನಗೆ ಭಯಾನಕರವಾದ ವಿಷಯವಲ್ಲದಿದ್ದರೂ ನನ್ನ ಪ್ರೀತಿಪಾತ್ರರಿಗೆ ಮತ್ತು ನನಗೆ ಸಂಬಂಧಿಸಿದವರಿಗೆ ಇದು ಭಯಾನಕವಾದ ವಿಷಯವೇ. ನಾನು ಎಲಿಸಾ ಬಳಿಗೆ ಹೋಗುತ್ತಿದ್ದೆ. ಅವಳೊಂದಿಗೆ ಮಾತನಾಡಲು ನಾನು ಅವಳನ್ನು ತಲುಪಲು ಸಾಧ್ಯವಾಗಲಿಲ್ಲ ಎಂಬ ಆಲೋಚನೆಯಿಂದ ನಾನು ತುಂಬ ದುಃಖಿತನಾಗಿದ್ದೆ. ನನ್ನ ಅಮ್ಮ ಮತ್ತು ತಂದೆ, ನನ್ನ ಸಹೋದರಿ ಮತ್ತು ಸ್ನೇಹಿತರನ್ನು ನೆನೆದಾಗ ದುಃಖ ಇನ್ನೂ ಹೆಚ್ಚಾಯಿತು. ನಾನು ಅವರ ಜೀವನದಿಂದ ಹೊರಹೋಗಿದ್ದೇನೆ ಎಂದು ನನಗೆ ಸಂಪರ್ಕ ಕಡಿತದ ದಿಗಿಲು ತೀವ್ರವಾಗಿತ್ತು. ಬಹುಶಃ ನನ್ನ ಜೀವನದಲ್ಲಿ ನಾನು ತುಂಬ ಚಿಕ್ಕವನಾಗಿದ್ದರಿಂದ ಈ ಸಾವಿನ ಆಘಾತವು ನನ್ನನ್ನು ಕಾಡಿತ್ತು. ನಾನು ಎಲಿಸಾ ಜೊತೆಯಲ್ಲಿ ಇದ್ದ ಫ್ಲ್ಯಾಟ್ನ ದಾರಿಯ ಬಗ್ಗೆ ಆಲೋಚಿಸಿದ ಒಂದು ಕ್ಷಣದಲ್ಲಿ ನಾನು ಫ್ಲ್ಯಾಟನ್ನು ತಲುಪಿದ್ದೆ. ನಾನು ಹಾಗೆ ಸುಮ್ಮನೆ ನಮ್ಮ ಮಲಗುವ ಕೋಣೆಗೆ ಹೋದೆ. ಎಲಿಸಾಳು ನಿದ್ರಿಸುತ್ತಿರುವುದನ್ನು ನೋಡಿದೆ. ನಾನು ಮತ್ತೆ ಎಂದಿಗೂ ಅವಳನ್ನು ಹಿಡಿದುಕೊಳ್ಳಲು ಹಾಗೂ ಮಾತನಾಡಿಸಲು ಆಗುವುದಿಲ್ಲ ಎಂಬುದನ್ನು ನೆನೆದು ದುಃಖಿತನಾದೆ. ಇದೇ ಸ್ಥಿತಿಯಲ್ಲಿ ನನ್ನ ಗೆಳೆಯ ಮೌಚಿಯ ಬಳಿಯೂ ಹೋದೆ. ಕೋಣೆಯಲ್ಲಿ ಆಳವಾದ ಅಗೋಚರ ಅಡಚಣೆಗಳ ಅನುಭವದಿಂದ ಅವನು ತಕ್ಷಣ ಎಚ್ಚರಗೊಂಡ. ನಾನು ನಿದ್ರಿಸುತ್ತಿದ್ದ ನನ್ನ ಹೆತ್ತವರನ್ನು ಎಚ್ಚರಿಕೆಯಿಂದ ಯಾವುದೇ ತೊಂದರೆಯಾಗದಂತೆ ಭೇಟಿಯಾದೆ. ನಾನು ಯಾರನ್ನಾದರೂ ನೋಡಲು ಬಯಸಿದಾಗ ಅವರು ಇರುವ ಜಾಗದ ಚಿತ್ರಣವನ್ನು ಕಲ್ಪಿಸಿಕೊಂಡಾಗ ನಾನು ತಕ್ಷಣ ಆ ಸ್ಥಳವನ್ನು ದೃಶ್ಯೀಕರಿಸಲು ಸಾಧ್ಯವಾಗದಿದ್ದರೆ ನಾನು ಅವರನ್ನು ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಈಗ ನಾನು ಯಾರೊಂದಿಗೆ ಬೇಕಾದರೂ ಅವರ ಬಗ್ಗೆ ಯೋಚಿಸುವ ಮುಖಾಂತರ ಅವರನ್ನು ತಕ್ಷಣ ತಲುಪಬಲ್ಲೆ. ಆದರೆ ನನ್ನ ಸಾವಿನ ಮೊದಲು 1 ಗಂಟೆಯ ಕಾಲ ನಾನು ಚೆನ್ನಾಗಿ ತಿಳಿದಿರುವ ಸ್ಥಳಗಳಿಗೆ ಮಾತ್ರ ಹೋಗಬಹುದಿತ್ತು. ನಾನು ಇನ್ನೂ ಅಪಘಾತ ಸಂಭವಿಸಿದ ಬೀದಿಯಲ್ಲಿ ಇದ್ದಾಗಲೇ ಈ ಭೇಟಿಯೆಲ್ಲ ಸಂಭವಿಸಿತು. ನಾನು ಪ್ರೀತಿಸುವ ವ್ಯಕ್ತಿಯನ್ನು ನಾನು ನೋಡಲು ಇಚ್ಛಿಸುತ್ತಿದ್ದೆ, ಆದರೆ ಅದೇ ಸಮಯದಲ್ಲಿ ನನಗೆ ನನ್ನ ದೇಹದ ಬಳಿಯೇ ಇರಬೇಕೆಂಬ
ಭಾವವೂ ಇತ್ತು. ವೈದ್ಯಾಧಿಕಾರಿಗಳು ಬಂದರು. ಅವರು ನನ್ನ ಬಟ್ಟೆಗಳನ್ನು ಸಂಪೂರ್ಣವಾಗಿ ತೆರೆದು ನನ್ನನ್ನು ಪರೀಕ್ಷಿಸಿದರು. ಈ ಸನ್ನಿವೇಶ ಜೋರ್ಡನ್ ಸತ್ತಿದ್ದಾನೆ ಎಂಬುದನ್ನು ನನಗೆ ಖಚಿತಪಡಿಸಿತು. ದೇಹವು ತುಂಬ ಪರಿಚಿತವಾದುದು, ಆದರೆ ಇನ್ನು ಮುಂದೆ ನಾನಲ್ಲ. ಜೋರ್ಡನ್ನೊಂದಿಗಿನ ನನ್ನ ಬಾಂಧವ್ಯವನ್ನು ದೈಹಿಕ ಜೀವಿಯಾಗಿ ಬಿಟ್ಟುಬಿಡುವ ವಿಷಯ ನನಗೆ ತುಂಬ ದುಃಖದಿಂದ ನಡುಕ ತರಿಸಿತ್ತು. ಈ ಕ್ಷಣ ನಾನು ಸ್ವರ್ಗಕ್ಕೆ ಅಥವಾ ಶಾಶ್ವತವಾಗಿ ಎಲ್ಲಿಯೋ ಹೋಗುತ್ತಿರುವಂತೆ ಇರಲಿಲ್ಲ, ಆದರೆ ನನ್ನ ಸುತ್ತಮುತ್ತಲಿನ ಪ್ರದೇಶವು ನನ್ನಿಂದ ಕಣ್ಮರೆಯಾಯಿತು. ನನ್ನ ದೇಹವನ್ನು ಸ್ಪರ್ಶಿಸುವುದು, ಅಲುಗಾಡಿಸುವುದನ್ನು ನೋಡುವ ಅಥವಾ ನನ್ನ ಸುತ್ತಲೂ ನಿಂತಿದ್ದ ಜನರು ಮಾತನಾಡುವುದನ್ನು ಅಥವಾ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯಿಸುವುದನ್ನು ನೋಡುವ ಮನಸ್ಥಿತಿಯು ನನಗೆ ಇರಲಿಲ್ಲ. ಹಾಗಾಗಿ ಭೌತಿಕ ಅಂಶಗಳು ಕಣ್ಮರೆಯಾಯಿತು. ಸ್ಥಳವನ್ನು ತಲುಪುವುದು. ನಾನು ಎಲ್ಲಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ ಮತ್ತು ಅದು ನನಗೆ ಎಚ್ಚರಿಕೆಯನ್ನು ನೀಡಿತ್ತು. ನನಗೆ ಗಾಳಿಯ ಶಬ್ದ ಕೇಳಿಸುತ್ತಿತ್ತು, ಆದರೆ ಅದು ಪ್ರಾಯಶಃ ಉಸಿರಾಟದಂತೆಯೇ ಇತ್ತು. ದಿಕ್ಕಿನ ಅರಿವಿಲ್ಲದೆ ನಾನು ಚಲಿಸುತ್ತಿದ್ದೆ. ಸ್ವಲ್ಪ ಸಮಯದವರೆಗೆ ನನಗೆ ತೋಳುಗಳು ಮತ್ತು ಕಾಲುಗಳು ಇರುವ ಭಾಸವಾಗುತ್ತಿತ್ತು. ನನ್ನ ಶಕ್ತಿಯು ತುಂಬ ಸಾಂದ್ರವಾಗಿತ್ತು. ಮುಂಜಾನೆಯ ಸೂರ್ಯನು ಮಂಜನ್ನು ಭೇದಿಸಿ ಬೆಳಕು ನೀಡುವಂತೆ ಕೆಲವು ಸಮಯದಲ್ಲಿ ಹೆಚ್ಚು ಬೆಳಕು ಇತ್ತು. ನಾನು ರಾತ್ರಿಯ ವೇಳೆ ಮರಣಿಸಿದ್ದೇನೆ, ಬಹುಶಃ ಸೂರ್ಯ ಈಗ ಉದಯಿಸುತ್ತಿದ್ದಾನೆ ಎಂಬ ವಿಚಿತ್ರವಾದ ಸಮಾಧಾನವಿತ್ತು. ಇನ್ನೊಂದು ದಿನ ಜೀವನ ಅದರ ರೂಪುರೇಷೆಗಳು ಅಂತಿಮವಾಗಿ ಬೆಳಕು ಪ್ರಕಾಶಮಾನವಾಗಿ ಲಂಬವಾದ ಮಂಜಿನ ನೆರಳುಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ನಾನು ನಿಜವಾಗಿಯೂ ಯಾವುದರ ಮೇಲೂ ನಿಂತಿರಲಿಲ್ಲ, ಆದರೆ ಕೆಲವು ಗೋಚರಿಸುತ್ತಿದ್ದ ನೆರಳುಗಳು ನನ್ನ ತಂದೆ ತಾಯಿ, ನನ್ನ ಸಹೋದರಿಯದು ಎಂದು ಗುರುತಿಸಿದೆ. ಆದರೆ ಅವರು ಮರಣ ಹೊಂದದಿದ್ದರೂ ಇಲ್ಲಿಗೆ ಬರಲು ಹೇಗೆ ಸಾಧ್ಯವಾಯಿತು ಎಂಬ ಗೊಂದಲದಲ್ಲಿದ್ದೆ. ನನ್ನ ಆತ್ಮಜ್ಞಾನ, ಭೌತಿಕ ಮತ್ತು ಆತ್ಮಪ್ರಪಂಚದ ಕಲಿಕೆಯು ಇನ್ನೂ ನನ್ನ ಅರಿವಿಗೆ ಬಂದಿರಲಿಲ್ಲ. ನಾನು ಬರ್ಕೆಲಿಯಲ್ಲಿ ಬೆಳೆದ ಮನೆಯ ಬಗೆಗೆ ಯೋಚಿಸಿದೆ ಮತ್ತು ಅದು ನನಗೆ ಕಾಣಿಸಿತು. ನಾನು ಬರೆಟ್ಸ್ನ ಮನೆಯನ್ನು ನೆನೆಸಿಕೊಂಡೆ, ಅದು ನನಗೆ ಕಾಣಿಸಿತು. ನಾನು ನನ್ನ ಕೆಲಸದ ಬಗ್ಗೆ ಯೋಚಿಸಿದಾಗ ನನ್ನ ಟೇಬಲ್, ಕಂಪ್ಯೂಟರ್ ಮತ್ತು ಟೇಬಲ್ ಮೇಲಿನ ಎಲ್ಲ ವಸ್ತುಗಳು ಕಾಣಿಸಿತು. ನನ್ನ ಸುತ್ತಲೂ ಜೋರ್ಡನ್ರ ಜೀವನದ ಅವಶೇಷಗಳು ನೈಜವಾಗಿ ಕಾಣುತ್ತಿದ್ದವು, ಆದರೆ ಅವು ಕೇವಲ ಶಕ್ತಿಯಿಂದ ಮಾಡಿದ ಚಿತ್ರಗಳಾಗಿದ್ದವು. ಇದೆಲ್ಲವೂ ಮಿಂಚಿನ ವೇಗದಲ್ಲಿ ನಡೆಯುತ್ತಿತ್ತು ಎಂದು ನಾನು ಪ್ರಕ್ಷೇಪಿಸುತ್ತಿದ್ದೆ ಮತ್ತು ಈ ಪ್ರಕ್ರಿಯೆಯನ್ನು ನಿಧಾನಗೊಳಿಸು ಎಂದು ಒತ್ತಾಯಿಸಿ ಒಂದು ಕೈ ನನ್ನನ್ನು ಸ್ಪರ್ಶಿಸಿದ್ದು ನನಗೆ ಭಾಸವಾಯಿತು. ನಾನು ಟೆಲಿಪತಿ ಮೂಲಕ ಮಾಹಿತಿಯನ್ನು ಪಡೆಯುತ್ತಿದ್ದೆ, ಆತ್ಮದಿಂದ ಹೊರಸೂಸುವ ಪ್ರೀತಿಯ ಬೆಳಕಿನಿಂದ ಹೊರಹೊಮ್ಮುತ್ತಿದೆ ಎಂದು ಭಾಸವಾಗುತ್ತಿತ್ತು. ಈ ದೃಶ್ಯವನ್ನು ಸ್ಥಿರಗೊಳಿಸುವ ಒಂದು ಚಿತ್ರವನ್ನು ಆಯ್ಕೆ ಮಾಡಲು ಯಾರೋ ಒಬ್ಬ ಮಾರ್ಗದರ್ಶಿ ನನಗೆ ಹೇಳಿದರು. ನಾನು ಸುಂದರವಾದ ಶಾಂತಿಯುತವಾದ ಸ್ಥಳವನ್ನು ಆಯ್ಕೆ ಮಾಡಿದೆ. ನಾವು ಇದನ್ನು ಸ್ಟೇಜ್ ಬ್ಯಾಕ್ ಡ್ರಾಪ್ನಂತೆ ಬಳಸಬಹುದು, ಆದ್ದರಿಂದ ನಾನು ಇಲ್ಲಿಯೇ ನೆಲೆಸಬಹುದು ಎಂದು ನನಗೆ ತಿಳಿಸಲಾಯಿತು. ನಾನು ಯೋಸ್ಟ್ರೈಟ್ನಲ್ಲಿ ಹುಲ್ಲುಗಾವಲನ್ನು ಆರಿಸಿದೆ. ನಾನು ಅದರ ಬಗ್ಗೆ ಯೋಚಿಸುತ್ತಿದ್ದಂತೆ ಬಾರ್ಕಿ ಮನೆಯ ಮತ್ತು ಉಳಿದ ಅಸ್ತವ್ಯಸ್ತ ಚಿತ್ರಗಳು ಕಣ್ಮರೆಯಾದವು. ನಾನು ಆ ದೃಶ್ಯವನ್ನು ನೀರಿನ ಬಣ್ಣದಿಂದ ಅತಿ ವೇಗವಾಗಿ ಸೃಷ್ಟಿಸಿದ ಅನುಭವವಾಯಿತು. ಈಗ ನಾನು ಈ ಸುಂದರವಾದ ಹುಲ್ಲುಗಾವಲಿನಲ್ಲಿ ನನ್ನ ಅಮ್ಮ, ಅಪ್ಪ ಮತ್ತು ಸಹೋದರಿ ಮತ್ತು ಇತರ ಕೆಲವು ಆತ್ಮಗಳೊಂದಿಗೆ ಅಲ್ಲಿ ನೆಲೆಸಿದೆ. ನಾನು ಏನು ಮಾಡುತ್ತಿದ್ದೇನೆ ಮತ್ತು ನಿಜ ಏನು ಎಂದು ನನಗೆ ಖಚಿತವಾಗಲಿಲ್ಲ. ನಾನು ನಮ್ಮ ತಂಗುದಾಣದಲ್ಲಿ ಆನೆಯನ್ನು ಊಹಿಸಿಕೊಂಡ ತಕ್ಷಣ ಆನೆ ಅಲ್ಲಿ ಪ್ರತ್ಯಕ್ಷವಾಯಿತು. ಒಬ್ಬ ರಾಕ್ಷಸನನ್ನು ಕಲ್ಪಿಸಿಕೊಂಡೆ, ಅವನು ಪ್ರತ್ಯಕ್ಷನಾದನು. ರಾಕ್ಷಸ ಮತ್ತು ಆನೆ ಎರಡೂ ಕಾದಾಡಲು ಪ್ರಾರಂಭಿಸಿದವು. ನೆಲ ಅಲುಗಾಡುವ ಅನುಭವವಾಯಿತು. ಆ ದೃಶ್ಯ ಭಯಾನಕವಾಗಿತ್ತು ಮತ್ತು ನನ್ನ ಕೈಮೀರಿ ಹೋಗಿತ್ತು. ನಾನು ಜಾಗರೂಕನಾಗಿರದಿದ್ದರೆ ನಾನು ಊಹಿಸಿದ್ದೆಲ್ಲ ನಾನು ತಂಗಿದ್ದ ಹುಲ್ಲುಗಾವಲಿನಲ್ಲಿ ಸೃಷ್ಟಿಯಾಗುತ್ತಿತ್ತು. ಅದನ್ನು ಹೇಗೆ ನಿರ್ವಹಿಸಬೇಕೆಂದು ನನಗೆ ತಿಳಿದಿರಲಿಲ್ಲ. ನನ್ನ ಗಮನ ಅಥವಾ ಊಹೆಯ ಅನುಸಾರವಾಗಿ ವಿಷಯಗಳು ಕಾಣಿಸಿಕೊಳ್ಳುತ್ತಿದ್ದವು ಮತ್ತು ಕಣ್ಮರೆಯಾಗುತ್ತಿದ್ದವು. ನಾನು
ಯೋಸ್ಮೈಟ್ ಜಲಪಾತದ ಬಗ್ಗೆ ಯೋಚಿಸಿದೆ. ಆಗ ನನಗೆ ರಭಸವಾದ ನೀರು ಭೋರ್ಗರೆಯುತ್ತಾ ರಭಸವಾಗಿ ಹರಿಯುವ ಧ್ವನಿ ಕೇಳಿಸಲು ಆರಂಭವಾಯಿತು. ಇದನ್ನು ಹೇಗೆ ನಿಯಂತ್ರಿಸಬೇಕೆಂದು ನನಗೆ ತಿಳಿದಿರಲಿಲ್ಲ. ನನ್ನ ಕುಟುಂಬ ಅಲ್ಲಿ ಇದ್ದರು. ಆಗಿದ್ದಂಗೆ ಆ ದೃಶ್ಯ ಕಣ್ಮರೆಯಾಗುತ್ತಿತ್ತು ಹಾಗೂ ಇದನ್ನು ನಿರ್ವಹಿಸಲು ನಾನು ಹೆಣಗಾಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ಕೆಲವರ ಸಹಾಯದಿಂದ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಶುರು ಮಾಡಿದೆ. ಹೇಗೆ ಒಂದು ಯಂತ್ರದಲ್ಲಿ ನಿಯಂತ್ರಣ ಬಟನ್ಗಳು ಅಥವಾ ನಟ್ಗಳು ಇರುತ್ತದೋ ಹಾಗೆ ಆ ಬಟನ್ಗಳನ್ನು ಹೇಗೆ ಯಾವಾಗ ಬಳಸಬೇಕು ಎಂಬುದನ್ನು ಕಲಿಯಬೇಕಿತ್ತು. ನನ್ನ ಆಲೋಚನೆಯ ಶಕ್ತಿ ಮತ್ತು ಕಂಪನಗಳು ಚಿತ್ರಗಳನ್ನು ಸೃಷ್ಟಿ ಮಾಡುತ್ತಿದ್ದುದಕ್ಕೆ ನಾನು ಬಹುಬೇಗ ಹೊಂದಿಕೊಂಡಿದ್ದು ಒಳ್ಳೆಯ ವಿಚಾರವೇ ಸರಿ. ನಾನು ಒಂದೇ ವಸ್ತುವಿನ ಮೇಲೆ ಗಮನ ಕೊಡುತ್ತಾ ಅಥವಾ ಒಂದೇ ವಸ್ತುವನ್ನು ಗಮನಿಸುತ್ತಾ ಧ್ಯಾನ ಮಾಡಲು ಶುರು ಮಾಡಿದಾಗ ಭಾವಾವೇಶದಿಂದ ಸೃಷ್ಟಿಯಾಗುತ್ತಿದ್ದ ಚಿತ್ರಣಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು. ನಾನು ನನ್ನ ಗಮನವನ್ನು ಸುಮಧುರವಾದ ಧ್ವನಿಯ ಕಡೆ ಕೇಂದ್ರೀಕರಿಸಿದೆ. ಆ ಧ್ವನಿಯು ನನ್ನ ಸುತ್ತಮುತ್ತಲಿನ ಆತ್ಮಗಳು ಹೊರಸೂಸುತ್ತಿದ್ದ ಪ್ರೀತಿಯ ಸಂದೇಶಗಳಾಗಿದ್ದವು. ಆ ಧ್ವನಿಯು ಪದಗಳಾಗಿರಲಿಲ್ಲ, ಬದಲಾಗಿ ಸಂಪೂರ್ಣ ಪರಿಕಲ್ಪನೆಗಳ ಸಂಕೀರ್ಣವಾದ ತಿಳುವಳಿಕೆಯದಾಗಿತ್ತು. ಈ ಮಾಧ್ಯಮದ ಮೂಲಕ ನಾನು ತಂಗುವ ಸ್ಥಳದಲ್ಲಿದ್ದೇನೆ ಎಂದು ಹೇಳಲಾಯಿತು. ನನ್ನ ಸಾವಿನ ಯಾತನೆಗಳು ಮತ್ತು ನನ್ನ ಇಂದಿನ ಜೀವನದ ಭಾವನೆಗಳ ಸರಣಿಯು ಶಾಂತವಾಗುವವರೆಗೂ ನಾನು ಇಲ್ಲಿಯೇ ಉಳಿದಿರುತ್ತೇನೆ ಎಂದು ತಿಳಿಸಿದರು. ನಾನು ದೇಹವಿಲ್ಲದ ಸ್ಥಿತಿಗೆ ಇನ್ನೂ ಹೊಂದಿಕೊಳ್ಳುತ್ತಿದ್ದೇನೆ. ಯಾವುದೇ ನರಮಂಡಲದ ಬಲವಾದ ಕಡು ಬಯಕೆಗಳಿಲ್ಲ ಅಥವಾ ದೈಹಿಕ ಅನುಭವ ಬಯಕೆಯಿಲ್ಲ. ಪ್ರೀತಿಯ ಸಂವಹನದಿಂದ ತಿಳಿದು ಬಂದಿದ್ದೇನೆಂದರೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ. ನಾನು ಮಾಡಬೇಕಾಗಿರುವ ಕೆಲಸ ಆಲಿಸುವುದು ಮಾತ್ರ. ಪ್ರೀತಿಯ ಸಂವಹನವು ಸಾವಿನ ಧ್ವನಿಗಳ ಗೊಣಗಾಟದಂತಿದೆ. ಆ ಸಂವಹನದಿಂದ ಹೆಚ್ಚಿನ ಸಮಗ್ರತೆಯ ಭಾಗವಾಗಿರುವ ಭಾವನೆ ಮೂಡುತ್ತಿದೆ. ನಾನು ಕೇವಲ ನನ್ನ ಕುಟುಂಬದ ಆತ್ಮಗಳಿಗೆ ಸೇರಿದವನಲ್ಲ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಂಬಂಧಪಟ್ಟವನು ಎಂದು. ಹುಲ್ಲುಗಾವಲು ಸ್ಥಿರಗೊಂಡಂತೆ ನಾನು ಪ್ರೀತಿಯ ಸಂವಹನ ಗೊಣಗಾಟದಿಂದ ಇನ್ನೂ ಹೆಚ್ಚು ಸುತ್ತುವರಿಯಲ್ಪಟ್ಟೆ ಹಾಗೂ ನಿರಾಳನಾದೆ. ನನ್ನ ಸಾವಿನ ನಂತರ ನಾನು ನನ್ನ ಆತ್ಮಶಕ್ತಿಯನ್ನು ಬಿಗಿಯಾಗಿ ಹಿಡಿದಿದ್ದೇನೆ ಎಂದು ನಾನು ಅರಿತುಕೊಂಡೆ. ನನಗೆ ಶಕ್ತಿಯ ಕಂಪನ ಹೆಚ್ಚಾಗುತ್ತಿದ್ದಂತೆ ನಾನು ಎಲ್ಲ ಧ್ವನಿಯನ್ನು ಹೆಚ್ಚಾಗಿ ಕೇಳಲಾರಂಭಿಸಿದೆ. ಆಳವಾದ ಸಂಪರ್ಕದ ಧ್ವನಿ ಮತ್ತು ಭಾವನೆಯು ಒಂದು ನಿರ್ದಿಷ್ಟ ಮಾನದಂಡದ ಮಟ್ಟವನ್ನು ತಲುಪಿದಾಗ ಆತ್ಮ ಪ್ರಪಂಚದ ಗರ್ಭಗುಡಿಗೆ ಹೋಗಲು ದ್ವಾರ ತೆರೆಯುತ್ತದೆ ಎಂದು ಹೇಳಲಾಯಿತು. ಆತ್ಮ ಪ್ರಪಂಚವನ್ನು ಪ್ರವೇಶಿಸುವುದು. ನೀವು ತಂಗುದಾಣವನ್ನು ತೊರೆಯುವಾಗ ನೀವು ಸ್ವಯಂ ಸೃಷ್ಟಿಸಿಕೊಂಡ ಅಪಾಯಕಾರಿ ಸಾಧ್ಯತೆಗಳೊಂದಿಗಿರುವ ಎಲ್ಲ ರಾಕ್ಷಸತ್ವದ ಇಚ್ಛೆಗಳನ್ನು ಬಿಟ್ಟುಬಿಡುತ್ತೀರಿ. ಭೌತಿಕ ಕೊನೆಯ ಕುರುಹುಗಳು ಮತ್ತು ಅಭಿವ್ಯಕ್ತಿಗಳನ್ನು ಅಲ್ಲಿಯೇ ಬಿಡುತ್ತೀರಾ. ನಿಮ್ಮ ದೇಹದ ಆಕಾರವನ್ನು ನೀವು ಊಹಿಸಿಕೊಳ್ಳುತ್ತೀರಿ, ಆದರೆ ನೀವು ಅದರೊಂದಿಗಿನ ಬಾಂಧವ್ಯವನ್ನು ಬಿಡಬೇಕು. ಭೂಮಿಯ ಮೇಲೆ ಒಂದು ಕಾಲು ಹಿಂದಿರುವ ಪ್ರೇತದ ಹಾಗೆ ನೀವು ಕಾಲಹರಣ ಮಾಡುತ್ತಿಲ್ಲ. ಎಲ್ಲರೊಂದಿಗೆ ಸಂಪೂರ್ಣವಾಗಿ ಆತ್ಮ ಸಂಪರ್ಕ ಹೊಂದಲು ನಿಮ್ಮನ್ನು ಬಿಡುಗಡೆ ಮಾಡಲಾಗಿದೆ. ನಿಮ್ಮ ಆತ್ಮದ ನೆನಪುಗಳು, ಅಂದರೆ ನಿಮ್ಮ ಹಿಂದಿನ ಭೌತಿಕ ಜೀವನದ ಮತ್ತು ಆತ್ಮ ಪ್ರಪಂಚದ ಜೀವನದ ನೆನಪುಗಳು ಮರುಕಳಿಸಲು ಆರಂಭವಾಗುತ್ತದೆ. ಆ ಕ್ಷಣದಲ್ಲಿ ನೀವು ಸಂಪೂರ್ಣವಾಗಿ ನೀವಾಗಿರುತ್ತೀರಾ. ನನಗೆ ನೆನಪಿರುವ ಮೊದಲ ವಿಷಯವೆಂದರೆ ನಾನು ಒಂಟಿಯಾಗಿ ಭಿಕ್ಷೆ ಬೇಡುತ್ತಾ ಮೆಡವಲ್ ನಗರದ ಬೀದಿಗಳಲ್ಲಿ ಬದುಕಲು ಪ್ರಯತ್ನಿಸುತ್ತಿದ್ದೆ. ನನ್ನ ಕಾಳಜಿಯು ಹೇಗೆ ತಿನ್ನಬೇಕು ಮತ್ತು ಮರುದಿನಕ್ಕೆ ಏನು ಮಾಡಬೇಕು ಎಂಬುದು ಲೆಕ್ಕಾಚಾರವಾಗಿತ್ತು. ನಂತರ ಇನ್ನೊಂದು ಜನ್ಮದ ಪ್ರವಾಹಕ್ಕೆ ಬಂದೆ. ನನಗೆ ನೀಡಲಾದ ಪ್ರತಿಯೊಂದು ದೇಹವೂ ಒಂದು ನಿರ್ದಿಷ್ಟ ಸಮಸ್ಯೆಯ ಸುತ್ತಲೂ ವ್ಯವಸ್ಥಿತವಾಗಿ ಜೋಡಿಸಲಾಗಿತ್ತು. ಅದೆಲ್ಲವೂ ಕಾಲಾನಂತರದಲ್ಲಿ ವಿಸ್ತರಿಸುವುದನ್ನು ನಾನು ನೋಡಿದೆ. ಪ್ರತಿ ಜೀವನದ ದುಃಖ ಮತ್ತು ನೋವು ಮತ್ತು ನಾನು ಪ್ರೀತಿಯನ್ನು ನೀಡಿದ ಕ್ಷಣಗಳನ್ನು ನಾನು ಅನುಭವಿಸಿದೆ. ನನ್ನ ಆಧ್ಯಾತ್ಮಿಕ ಪಥದ ಕಲಿಕೆಯನ್ನು ನಾನು ನೋಡಬಲ್ಲೆ. ಕಳೆದುಹೋದ ಕಾರಣಗಳಿಗಾಗಿ ನಾನು ಹಲವು ಜನ್ಮಗಳಲ್ಲಿ ಹೋರಾಟಗಾರನಾಗಿದ್ದೆನು. ಹಲವು ಜನ್ಮಗಳಲ್ಲಿ ನಾನು ಸತ್ಯಕ್ಕಾಗಿ ಹಂಬಲಿಸುತ್ತಿದ್ದೆ,
ಅದನ್ನು ಯಾರೂ ಕೂಡ ಗಮನಿಸಲಿಲ್ಲ ಮತ್ತು ನಂಬಲಿಲ್ಲ. ನಾನು ಸೋಲನ್ನು ಕೂಡ ನೋಡಿದೆ. ನೋವನ್ನು ತಪ್ಪಿಸುವ ಅನ್ವೇಷಣೆಯಲ್ಲಿ ನಾನು ವಿನಮ್ರನಾಗಿದ್ದೆನು. ನಾನು ಸರಿಯಾದ ಸಮಯಕ್ಕೆ ನಿಖರವಾದ ಕಲಿಕೆಯ ಮೇಲೆ ಗಮನಹರಿಸಿ ಬದಲಾಗುವ ಪ್ರಯತ್ನಿಸುತ್ತಿದ್ದೆ. ಈ ಜನುಮಾಂತರದ ವ್ಯೂಹದಲ್ಲಿ ಒಂದು ಸನ್ನಿವೇಶದ ಕಾರಣ ಪರಿಣಾಮಗಳು ಯಾವ ದಿಕ್ಕಿಗೆ ಸ್ಥಿತ್ಯಂತರವಾಗುತ್ತದೆ ಎಂದು ಗಮನಿಸಬೇಕು. ನಾನು ನನ್ನ ಜನ್ಮಾಂತರ ರೂಪಗಳನ್ನು ಮತ್ತು ಕಲಿಕೆಗಳನ್ನು ಒಂದೇ ಸಮಯದಲ್ಲಿ ನೋಡತೊಡಗಿದೆ. ಒಂದು ಆತ್ಮದ ಕೆಲಸವನ್ನು ಎಲ್ಲರಿಗೂ ನೀಡಲಾಗುತ್ತದೆ, ಅಂದರೆ ಸಂಪೂರ್ಣ ಪ್ರಜ್ಞೆಗೆ ನೀಡಲಾಗುತ್ತದೆ. ಈಗ ನಾನು ನನ್ನ ಉದ್ದೇಶವನ್ನು ಮತ್ತು ಬೆಳಕನ್ನು ನೋಡಬಲ್ಲೆ, ಪ್ರೀತಿಯ ಸಂವಹನವನ್ನು ಕೇಳಬಲ್ಲೆ. ಜೀವನದ ವಿಮರ್ಶೆಯ ಸ್ಥಳ. ಇದೆಲ್ಲವೂ ಪರಿಚಿತ ನೆಲ ಮತ್ತು ಅದರಲ್ಲಿ ಶಾಂತಿಯ ಭಾವನೆಯನ್ನು ಭಾವಿಸಿದೆ. ಆದರೆ ಈಗ ನಾನು ಹಸಿರು ಬಣ್ಣವನ್ನು ಹೊರಹೊಮ್ಮಿಸುವ ದಿಕ್ಕಿನಲ್ಲಿ ಒಂದು ಕಾರ್ಯದ ಮೇಲೆ ಏಕಾಗ್ರತೆಯನ್ನು ಇರಿಸಿ ಚಲಿಸುತ್ತಿದ್ದೇನೆ. ಎಲ್ಲ ಆತ್ಮಗಳನ್ನು ಒಟ್ಟಿಗೆ ಕಲೆಹಾಕಿ ಒಳಮುಖವಾಗಿ ಕೇಂದ್ರೀಕರಿಸಲಾಯಿತು. ಒಂದು ದೀಪಸ್ತಂಭದ ಬಳಿ ನಾನು ಈಗ ತಾನೇ ಮುಗಿಸಿದ ಗತಜನ್ಮವನ್ನು ಕುರಿತು ಧ್ಯಾನ ಮಾಡುವಂತೆ ಮಾರ್ಗದರ್ಶನ ನೀಡಿದರು. ಜೋರ್ಡನ್ನ ಜೀವನವನ್ನು ಪರಾಮರ್ಶಿಸಲು ಇಲ್ಲಿಯೇ ಕುಳಿತು ಧ್ಯಾನ ಮಾಡಲು ಸೂಚಿಸಿದರು. ದೀಪಸ್ತಂಭದಿಂದ ಬೆಳಕು ಪ್ರಾರಂಭವಾಯಿತು. ಇದು ಶಿಶುವಿನ ಅಸಹಾಯಕತೆ ಮತ್ತು ನನ್ನ ತಾಯಿಯೊಂದಿಗಿನ ಬಂಧದಿಂದ ಪ್ರಾರಂಭವಾಯಿತು. ನನ್ನ ಪ್ರತಿಯೊಂದು ನಗು ಮತ್ತು ಅಳು ಅವಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾನು ಅರಿತುಕೊಂಡೆ. ನಮ್ಮ ದೈನಂದಿನ ಜೀವನದ ಸಂಬಂಧದಲ್ಲಿ ನಡೆದ ಆಳವಾದ ಶುದ್ಧೀಕರಣ ಮತ್ತು ನಾನು ನೋವಿನಿಂದ ಬಳಲುತ್ತಿದ್ದಾಗ ಮುರಿದ ಸಂಪರ್ಕದ ಕ್ಷಣಗಳೆಲ್ಲ ಮುಗಿದ ಅಧ್ಯಾಯ ಎಂದು ಹೇಳಲಾಯಿತು. ಈ ಕಾರ್ಯಾಚರಣೆಯಲ್ಲಿ ನಾನು ಭೂಮಿಯ ಮೇಲಿನ ನಮ್ಮ ಜೀವನವನ್ನು ಗುರುತಿಸುವ ಪ್ರೀತಿ ಮತ್ತು ನಷ್ಟದ ಅಜೇಯ ಚಕ್ರದ ಬಗ್ಗೆ ಕಲಿತಿದ್ದೇನೆ. ತಾಯಿ ಮತ್ತು ಮಗನ ನಡುವಿನ ಒಂದು ಕ್ಷಣವು ಬ್ರಹ್ಮಾಂಡದ ಎಲ್ಲ ಬೆಳಕನ್ನು ಹೊತ್ತ ಪ್ರೀತಿಯ ಸಮಯಾತೀತತೆಯನ್ನು ನಾನು ಅನುಭವಿಸಿದೆ. ನಾನು ನನ್ನ ಮತ್ತು ನನ್ನ ಸಹೋದರಿ ಬೇಖಾಳ ಸಂಬಂಧದ ವಿಮರ್ಶೆಗೆ ಮುಂದುವರೆದೆ. ನಾನು ಅವಳ ಮೇಲೆ ನಡೆಸಿದ ಪ್ರತಿಯೊಂದು ಕ್ರೌರ್ಯವನ್ನು ಮೆಲುಕು ಹಾಕಿದೆ. ನಾನು ನನ್ನ ಅನುಭವವನ್ನು ಅನುಭವಿಸಿದೆ. ನನ್ನ ನಡತೆಯಿಂದ ನನ್ನ ಸಹೋದರಿ ಅನುಭವಿಸಿದ ಯಾತನೆಯನ್ನು ನಾನು ಅನುಭವಿಸಿದೆ. ನಾನು ಅವಳನ್ನು ನೋಯಿಸುವ ವಿಧಾನದ ವಿಮರ್ಶೆಯನ್ನು ಯಾವಾಗ ಬೇಕಾದರೂ ನಿಲ್ಲಿಸಬಹುದಿತ್ತು, ಆದರೆ ನನಗೆ ಅದು ಬೇಕಿರಲಿಲ್ಲ. ಆ ನೋವಿನ ದುಃಖವನ್ನು ನೋಡುವುದರ ಹೊರತಾಗಿಯೂ ಅದರಲ್ಲಿ ಕಲಿಕೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದೆ. ನನ್ನ ಕ್ರಿಯೆಗಳು ಅವಳ ಮೇಲೆ ಹೇಗೆ ಆಳವಾಗಿ ಪರಿಣಾಮ ಬೀರಿದೆ ಎಂದು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ವಿಮರ್ಶೆಯು ಹೆಚ್ಚಾಗಿ ಕಾಲಾನುಕ್ರಮದಲ್ಲಿತ್ತು. ಅದು ನಿಯತಕಾಲಿಕವಾಗಿ ವರ್ಷಗಳ ನಂತರ ಗೆಳತಿ ಬೇಖಾಳೊಂದಿಗಿನ ಸಂಬಂಧಿತ ಕ್ಷಣಗಳಿಗೆ ಮುಂದುವರಿಯಿತು. ಆದರೆ ಈ ಸಮತೋಲನ ಕ್ಷಣಗಳಲ್ಲಿ ದಯೆ ಮತ್ತು ಸಂಪರ್ಕದ ಕ್ಷಣಗಳಿದ್ದವು. ಪ್ರೀತಿಯ ಸಣ್ಣ ಅಭಿವ್ಯಕ್ತಿಯು ಅವಳನ್ನು ತುಂಬಿದ ರೀತಿಯನ್ನು ನಾನು ನೋಡಿದೆ. ನೈಜತೆ ಮತ್ತು ದಯೆಯ ಪರಿಣಾಮಗಳ ಕ್ಷಿಪ್ರ ವ್ಯತಿರಿಕ್ತತೆಯು ನನ್ನ ಮೇಲೆ ಹೆಚ್ಚು ಪರಿಣಾಮ ಬೀರಿತು. ಒಂದರ ವಿನಾಶಕಾರಿ ಪರಿಣಾಮಗಳು ಮತ್ತು ಇನ್ನೊಂದರ ಸಂತೋಷದಾಯಕ ಪ್ರತಿಕ್ರಿಯೆಗಳು, ಇವೆರಡನ್ನೂ ನಾನು ಅದೇ ಆತ್ಮದಲ್ಲಿ ನೋಡಬಲ್ಲೆ. ಈ ಕಲಿಕೆಯು ನನ್ನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿರುವುದರಿಂದ ಅದು ನನ್ನ ಪ್ರಸ್ತುತ ಜನ್ಮದಲ್ಲಿ ಅಚ್ಚಳಿಯದೇ ಉಳಿದಿದೆ. ನನ್ನ ಗೆಳತಿಯರ ಉತ್ತರಾಧಿಕಾರದ ಕಡೆಗೆ ನನ್ನ ಕ್ರಿಯೆಗಳ ಪರಿಣಾಮಗಳು ಮುಂದೆ ಬಂದವು. ಅವರನ್ನು ನೋಡುತ್ತಾ ಮತ್ತು ಕೇಳಿದ್ದರ ಹೊರತಾಗಿ ನನ್ನ ಸಲಹೆ ಮತ್ತು ಮಾರ್ಗದರ್ಶನ ಅವರಿಗೆ ಸಹಾಯ ಮಾಡಲಿಲ್ಲ. ನನ್ನ ತಿರಸ್ಕಾರ ಮತ್ತು ಅವರಿಂದ ಹಿಂದೆ ಸರಿದದ್ದು ಅವರಿಗೆ ಹೆಚ್ಚು ನೋವನ್ನುಂಟು ಮಾಡಿತ್ತು. ಟೀಕಿಸುವ ಪದಗಳಿಗಿಂತ ಪ್ರೀತಿಯನ್ನು ತಿರಸ್ಕರಿಸಿದ್ದು ಅವರಿಗೆ ತುಂಬ ದುಃಖವನ್ನುಂಟು ಮಾಡಿತು. ಆತ್ಮವನ್ನು ಪ್ರತ್ಯೇಕಿಸುವ ಮತ್ತು ಪ್ರತಿಯೊಂದು ರೀತಿಯ ವಾಸ್ತವತೆಯನ್ನು ಸಾಧ್ಯವಾಗಿಸುವ ಸಂಪರ್ಕ ಕಡಿತದ ಕ್ರೂರತೆಯನ್ನು ನೋಡಿದೆ. ನನ್ನ ತಾಯಿಯೊಂದಿಗಿನ ನನ್ನ ಹೋರಾಟವನ್ನು ನಾನು ಅದೇ ಬೆಳಕಿನಲ್ಲಿ ನೋಡತೊಡಗಿದೆ. ನಾನು ಕಾಲೇಜಿಗೆ ಹೋದ ನಂತರ ನಾನು ಅವಳನ್ನು ನೋಡಿದಾಗ ನನ್ನ ಕೋಪವು ಕಡಿಮೆಯಾಗಿ ಪ್ರೀತಿ ಮಾತ್ರ ಉಳಿದಿತ್ತು. ನಿಯತಕಾಲಿಕವಾಗಿ ನನ್ನ ಜೀವನ ವಿಮರ್ಶೆಯ ಸಮಯದಲ್ಲಿ ಮಾರ್ಗದರ್ಶಿಗಳು ಉದ್ದೇಶಪೂರ್ವಕವಾಗಿ ಆಲೋಚನೆಯನ್ನು ಮುರಿಯಲು ಬರುತ್ತಾರೆ. ಆಗ ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೆ. ನಾನು ಎಲ್ಲವನ್ನೂ ಒಟ್ಟಾರೆಯಾಗಿ ನೋಡಿ ಅರ್ಥೈಸಿಕೊಂಡಿದ್ದನ್ನು ಅವರಿಗೆ
ಟೆಲಿಪತಿಯ ಮೂಲಕ ಸಂದೇಶ ಕೊಡುತ್ತಿದ್ದೆ. ಜೋರ್ಡನ್ ಆಗಿ ನನ್ನ ಜೀವನದಲ್ಲಿ ಕೇವಲ ಮಂದವಾಗಿ ವಿಸ್ತರಿಸುವ ಸಂಬಂಧದ ನಿಯಮಗಳನ್ನು ಅಂತಿಮವಾಗಿ ತಿಳಿದುಕೊಳ್ಳುವಲ್ಲಿ, ಸತ್ಯವನ್ನು ನೋಡುವುದರಲ್ಲಿ ಅತಿಯಾದ ಸಂತಸವಿದೆ. ಸಂಬಂಧದ ಕಾನೂನುಗಳು ನಿರ್ದಿಷ್ಟ ನಡವಳಿಕೆಯನ್ನು ಗುರುತಿಸುವುದಕ್ಕಿಂತ ಹೆಚ್ಚೇನೂ ಅಲ್ಲ. ಅದು ಪ್ರೀತಿಯ ನಡವಳಿಕೆಯನ್ನು ವ್ಯಕ್ತಪಡಿಸುತ್ತದೆ ಮತ್ತು ಗಾಢವಾಗಿಸುತ್ತದೆ. ಅದು ಮೂಲದ ಸಂಪರ್ಕವನ್ನು ಕಡಿತಗೊಳಿಸುತ್ತದೆ ಮತ್ತು ಅವುಗಳ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಅಂತಿಮವಾಗಿ ನನ್ನ ಭೂಮಿಯ ಮೇಲಿನ ಅನುಭವದ ಪ್ರತಿಯೊಂದು ಹಂತಕ್ಕೂ ಕಾರಣವಾಗುತ್ತದೆ. ಹಲವು ಜನ್ಮಗಳಲ್ಲಿ ನಾನು ಅದೇ ಪಾಠಗಳನ್ನು ಕಂಡುಕೊಂಡಿದ್ದರೂ ನನಗೆ ಅದು ಹೊಸತಾದ ಪ್ರಾಮುಖ್ಯತೆಯನ್ನು ತೋರಿಸುತ್ತಿತ್ತು. ತೀರ್ಪು ಇಲ್ಲ. ಮರಣಾನಂತರದ ಜೀವನದಲ್ಲಿ ತೀರ್ಪು ಇಲ್ಲ. ವಿಮರ್ಶೆಯ ಸಮಯದಲ್ಲಿ ನಾನು ಕಲಿತ ಕಲಿಕೆಯಲ್ಲಿ ನೋವು ಇದ್ದರೂ ಸ್ವೀಕಾರ ಭಾವವಿತ್ತು. ನಾನು ನನ್ನ ಜನ್ಮಗಳನ್ನು ನೋಡಿಕೊಂಡೆ. ಅದು ಯಾವುದೂ ಪರಿಣಾಮಕಾರಿಯಾಗಿಯೂ ಬುದ್ಧಿವಂತಿಕೆಯಿಂದಲೂ ಅಥವಾ ಪ್ರೀತಿಪೂರ್ವಕವಾಗಿಯೂ ಇರಲಿಲ್ಲ. ನನ್ನ ಬಗ್ಗೆ ನನಗೆ ಯಾವುದೇ ಕೆಟ್ಟ ಅಥವಾ ದೋಷದ ಅನುಭವವಾಗಿರಲಿಲ್ಲ. ನಾನು ಕೇವಲ ಆತ್ಮಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೆ. ಕೆಲವೊಮ್ಮೆ ಕಷ್ಟಕರ ಪಾಠಗಳನ್ನು ಕಲಿಯುವುದರಲ್ಲಿ ಸೋಲುತ್ತಿದ್ದೆ. ನಂತರದ ಜೀವನದಲ್ಲಿ ನಾವು ಎಲ್ಲ ವಸ್ತುಗಳನ್ನು ಪ್ರೀತಿಯಿಂದ ಕಾಣುತ್ತೇವೆ. ನಿರ್ದಿಷ್ಟ ಆತ್ಮದ ಅಭಿವೃದ್ಧಿಯಲ್ಲಿ ಏನನ್ನು ಸಾಧಿಸಲಾಗಿದೆ ಮತ್ತು ಏನು ಕಾಣೆಯಾಗಿದೆ ಎಂಬುದನ್ನು ನಾವು ಪ್ರೀತಿಯಿಂದ ಗುರುತಿಸುತ್ತೇವೆ. ಆತ್ಮಲೋಕದಲ್ಲಿ ಯಾವುದೇ ನೋವು ಇರುವುದಿಲ್ಲ ಹಾಗೂ ಕಲಿಕೆಯ ಹಂಬಲವೂ ಇರುವುದಿಲ್ಲ. ಏನು ಕಾಣೆಯಾಗಿದೆ ಮತ್ತು ಏನು ಕಲಿಯಲಾಗಲಿಲ್ಲ ಎಂದು ತೀರ್ಪು ಇಲ್ಲದೆ ನೋಡುವುದು ತುಂಬ ಸುಲಭ. ನಾವು ಜನ್ಮವನ್ನು ಪಡೆದಾಗ ನೋವು ಮತ್ತು ಬಯಕೆಯು ತೀರ್ಪು ನೀಡುತ್ತದೆ. ಮರಣಾನಂತರದ ಜೀವನದಲ್ಲಿ ಆತ್ಮವು ಸಂಪೂರ್ಣವಾಗಿ ಸ್ವೀಕಾರದೊಂದಿಗೆ ಇರುವುದರಿಂದ ನಾವು ನಮ್ಮನ್ನು ಮತ್ತು ಇತರ ಪ್ರತಿಯೊಂದು ಆತ್ಮವನ್ನು ಗಮನಿಸುತ್ತೇವೆ. ಸಣ್ಣ ಆಚರಣೆಗಳು. ಜೋರ್ಡನ್ನ ಜೀವನದಲ್ಲಿ ಅನೇಕ ಕ್ಷಣಗಳಿವೆ. ಅದನ್ನು ಸಂತೋಷದಿಂದ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಗುರಿಗಳಿಗೆ ಬದ್ಧರಾಗಿರುವುದು ಮತ್ತು ಅಡೆತಡೆಗಳ ಮೂಲಕ ಮುಂದೂಡುವ ಬಗ್ಗೆ ನಾನು ದೃಢತೆಯ ಬಗ್ಗೆ ಸಾಕಷ್ಟು ಕಲಿಯುತ್ತಿದ್ದೇನೆ. ಕಷ್ಟಕರ ಸಂದರ್ಭಗಳು ಮತ್ತು ಭಾವನೆಗಳನ್ನು ಎದುರಿಸುವ ಧೈರ್ಯವನ್ನು ನಾನು ಹೆಚ್ಚು ತೋರುತ್ತಿದ್ದೆನು. ನಾನು ಆಗಾಗ್ಗೆ ದಯಾಪೂರ್ವಕವಾಗಿ ಇರುತ್ತಿದ್ದೆ ಮತ್ತು ನನ್ನ ಜೀವನದ ಕೊನೆಯ ವರ್ಷದಲ್ಲಿ ನನ್ನ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಬಗ್ಗೆ ಮತ್ತು ಸಂಬಂಧದಲ್ಲಿ ಹೇಗೆ ಕೊಡಬೇಕು ಮತ್ತು ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ನಾನು ಬಹಳಷ್ಟು ಕಲಿತಿದ್ದೇನೆ. ನನ್ನ ಜೀವನವು ಪ್ರೀತಿಯಿಂದ ಹೆಚ್ಚು ಮಾರ್ಗದರ್ಶಿಸಲ್ಪಟ್ಟಂತೆ ತೋರುತ್ತಿದೆ. ನಾನು ಬಯಸಿದ ಈ ಕ್ಷಣಗಳು ಯೋಗಕ್ಷೇಮದ ಹುಡುಕಾಟವನ್ನು ತಂದವು. ನಾನು ನನ್ನಷ್ಟಕ್ಕೆ ಹೊಗಳಿಕೊಳ್ಳುವಂತವನಾಗಿರಲಿಲ್ಲ. ನಾನು ತೃಪ್ತನಾಗಿದ್ದೆ, ಆರಾಮ ಮತ್ತು ಬೆಚ್ಚಗಿನ ಅಲೆಯ ಅನುಭವದಲ್ಲಿದ್ದೆ. ಹುಲ್ಲುಗಾವಲಿನ ಕೆಳಗೆ. ನಾನು ಜೋರ್ಡನ್ ಜೀವನದ ವಿಮರ್ಶೆಯನ್ನು ಮುಗಿಸಿದಾಗ ಅಲ್ಲಿ ಇದ್ದ ಮಾರ್ಗದರ್ಶಿಯು ಅಲ್ಲಿ ತೂಗಿ ಹಾಕಿದ ದೀಪವನ್ನು ಆರಿಸಿದರು ಹಾಗೂ ನನ್ನನ್ನು ಒಂದು ದಾರಿಗೆ ಕರೆದೊಯ್ಯಲಾಯಿತು. ಒಂದು ವಿಶಾಲವಾದ ಹಜಾರ ಅಥವಾ ಭವನ. ಅದು ಒಂದು ಬೆಳಕಿನ ಕೊಳವೆಯಂತೆ ಇತ್ತು. ನಾನು ಚಲಿಸಲು ಪ್ರಾರಂಭಿಸಿದಾಗ ಇತರ ಮಾರ್ಗಗಳು ಕಂಡುಬಂದವು, ಆದರೆ ಅದು ಯಾವುದೂ ನನಗೆ ಪರಿಚಿತವಿರಲಿಲ್ಲ. ನನಗೆ ತಿಳಿದಿತ್ತು ನಾನು ಮನೆಗೆ ಹೋಗುತ್ತಿದ್ದೇನೆಂದು ಹಾಗೂ ನನ್ನ ಶಕ್ತಿ ತುಂಬ ತೀವ್ರವಾಗಿತ್ತು. ಅಂದು ಅಂಚಿನ ಮೇಲೆ ಚಿಮ್ಮುತ್ತಿರುವಂತೆ ಭಾಸವಾಯಿತು. ಈ ಹಜಾರದಲ್ಲಿ ಹಾದುಹೋಗುವಾಗ ಆತ್ಮಗಳ ಕುಟುಂಬವನ್ನು ಹೊಂದಿರುವ ನಗರಗಳು ಕಾಣಸಿಗುತ್ತಿದ್ದವು. ಅವರೆಲ್ಲ ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬುವ ಕುತೂಹಲ ನನ್ನಲ್ಲಿ ಮೂಡಿತ್ತು. ನನ್ನ ಎಡಭಾಗಕ್ಕೆ ಇದ್ದ ಮಾರ್ಗವು ಇತರೆ ಮಾರ್ಗದಂತೆಯೇ ಗೋಚರಿಸುತ್ತಿತ್ತು. ಆದಾಗ್ಯೂ ಅದು ಒಂದು ಪರಿಚಿತ ಶಕ್ತಿಯ ಮಾದರಿಯಂತೆ ಭಾಸವಾಗುತ್ತಿತ್ತು. ಇದು ಭೂಮಿಯ ಮೇಲೆ ಪರಿಚಿತ ವಾಸನೆ ಹೊಂದಿರುವ ಸ್ಥಳದಂತಿತ್ತು. ನಾನು ಈಗ ಆ ದಿಕ್ಕಿನಲ್ಲಿ ಚಲಿಸಲು ಶುರು ಮಾಡಿದೆ. ಅಲ್ಲಿ ಇತರ ಚೈತನ್ಯಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿತ್ತು. ನಾನು ಮನೆಯ ಹತ್ತಿರದಲ್ಲಿದ್ದೇನೆ ಎಂದು ನನಗೆ ತಿಳಿಯಿತು. ನೀವು ಪ್ರತಿಯೊಂದು ಆತ್ಮವನ್ನು ಬೆಳಕಿನ ಬಿಂದು ಎಂದು ಭಾವಿಸಿದರೆ, ಆತ್ಮ ಪ್ರಪಂಚವು ಅಂತಹ ಬೆಳಕಿನ ವಿಶಾಲವಾದ ಶ್ರೇಣಿಯಾಗಿದೆ. ಇದು ಭೂಮಿಯ ಜನಸಂಖ್ಯೆಗಿಂತ ಅಧಿಕವಾಗಿದೆ, ಏಕೆಂದರೆ ಆತ್ಮಗಳು ಅನೇಕ ಇತರ ಗ್ರಹಗಳು ಮತ್ತು ಆಯಾಮಗಳಲ್ಲಿ ಜನ್ಮ ಪಡೆಯುತ್ತವೆ ಹಾಗೂ ಇಲ್ಲಿರುವ ಕೆಲವು ಆತ್ಮಗಳು ಎಲ್ಲಿಯೂ ಜನ್ಮವನ್ನೇ ಪಡೆದಿಲ್ಲ. ತಮ್ಮ ಅವತಾರಗಳನ್ನು ಪೂರ್ಣಗೊಳಿಸಿದ ಆತ್ಮಗಳೂ ಇವೆ.
ಕೆಲವೊಂದು ಆತ್ಮಗಳು ಜ್ಞಾನವನ್ನು ಶಕ್ತಿಯನ್ನಾಗಿ ವಸ್ತುವನ್ನಾಗಿ ಪರಿವರ್ತಿಸಬಲ್ಲವೋ ಅವುಗಳು ಗುಂಪುಗಳನ್ನು ಸೃಷ್ಟಿಸಿಕೊಂಡಿರುತ್ತವೆ. ನಾವು ಈ ಆತ್ಮಲೋಕವನ್ನು ದೈತ್ಯ ಮಿದುಳಿಗೆ ಹೋಲಿಸಬಹುದಾಗಿದೆ. ಹೇಗೆಂದರೆ ಜೀವಕೋಶಗಳು ಆತ್ಮ ನಿರ್ದಿಷ್ಟ ಸ್ಥಾಪಿತಗೊಂಡಿದ್ದು ಅವರವರ ಕಾರ್ಯಗಳನ್ನು ನಿರ್ವಹಿಸುತ್ತಿರುತ್ತದೆ. ಈ ಮಿದುಳು ಎಲ್ಲ ಪ್ರಜ್ಞೆಯನ್ನು, ಎಲ್ಲ ಸೃಜನಶೀಲತೆ ಮತ್ತು ಎಲ್ಲ ಪ್ರೀತಿಯನ್ನು ಒಳಗೊಂಡಿದೆ. ಈ ಆತ್ಮಲೋಕವು ಸಾಮೂಹಿಕ ಪ್ರಜ್ಞೆಯಾಗಿದೆ. ನಾನು ಈಗ ನನ್ನ ಪಟ್ಟಣ ಮತ್ತು ನನ್ನ ಕುಟುಂಬಕ್ಕೆ ಹಿಂತಿರುಗುತ್ತಿದ್ದೇನೆ ಮತ್ತು ನಾನು ಹತ್ತಿರವಾಗುತ್ತಿದ್ದಂತೆ ಕುಟುಂಬದ ಶಕ್ತಿ ಮತ್ತು ಕಂಪನಗಳು ಭಾಸವಾಗತೊಡಗಿದವು. ಆ ಕಂಪನದ ಮಾದರಿ ಹೇಗಿತ್ತೆಂದರೆ, ಒಂದು ಕಾಲದಲ್ಲಿ ಮನೆ ಪಟ್ಟಣಗಳ ಮುಖ್ಯಬೀದಿಯಲ್ಲಿ ಛಾವಣಿಯ ಸಾಲುಗಳು ಮತ್ತು ಅಂಗಡಿ ಮುಂಭಾಗಗಳಂತಿದ್ದವು. ನಾನು ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ತಿರುಗಿದೆ. ಆಗ ಎಲ್ಲೇ ಇಲ್ಲದ ಅನನ್ಯ ಕಂಪನಗಳ ಅನುಭವ ಆಯಿತು. ನನ್ನ ಆತ್ಮಗುಂಪು ಪ್ರಾಯೋಗಿಕ ಕ್ಷೇತ್ರ ಒಂದು ಹಳೆಯ ವಿಕ್ಟೋರಿಯನ್ ಶೈಲಿಯ ಮನೆಯಲ್ಲಿ ಜೀವಿಸುವಂತೆ ಕಾಣಿಸಿತು. ಇದು ಭೌತಿಕವಾದ ಮನೆಯಲ್ಲ, ಶಕ್ತಿಯ ಕಂಪನಗಳಿಂದ ಭೌತಿಕ ಮನೆಯನ್ನು ಹೋಲುವಂತಹ ಮನೆ. ನಾವು ಯಾವಾಗಲೂ ಈ ಚಿತ್ರಣವನ್ನೇ ನಮ್ಮ ಮನೆಯಂತೆ ಬಿಂಬಿಸಲು ಉಪಯೋಗಿಸುವುದಿಲ್ಲ. ಗುಹೆಗಳು, ಗುಡಿಸಲುಗಳು ಮತ್ತು ಕಲ್ಲಿನಿಂದ ನಿರ್ಮಿತವಾದ ಕಟ್ಟಡಗಳನ್ನು ಸಹ ಸೃಷ್ಟಿಸಿಕೊಳ್ಳುತ್ತೇವೆ. ಯಾವ ಆತ್ಮಗಳು ಜಲಚರಗಳಾಗಿ ಅವತಾರಗಳನ್ನು ತೆಗೆದುಕೊಂಡಿರುತ್ತಾರೋ ಅವರು ನದಿಯನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ನಾವು ನಮ್ಮ ಆತ್ಮಗಳ ಗುಂಪನ್ನು ಪ್ರಾಯೋಗಿಕ ಕ್ಷೇತ್ರವೆಂದು ಏಕೆ ಕರೆಯುತ್ತೇವೆ ಎಂದರೆ, ನಾವು ಪ್ರಜ್ಞೆಯನ್ನು ಅನಂತವಾಗಿ ಬೆಳೆಯುವುದಕ್ಕೆ ಅನೇಕ ಪದ್ಧತಿಗಳನ್ನು ಕಲಿಯುವ ಪ್ರಕ್ರಿಯೆಯಲ್ಲಿದ್ದೇವೆ. ಇದು ನಮ್ಮ ಮೊದಲ ಚಿಕ್ಕ ಪ್ರಯತ್ನವಾದರೂ ಅದರ ಪರಿಣಾಮ ಮಹತ್ವವಾದದ್ದು. ಅವರೆಲ್ಲ ನನಗಾಗಿ ಬಾಗಿಲಿನಲ್ಲಿ ನಿಂತು ಕಾಯುತ್ತಿದ್ದರು ಮತ್ತು ಅವರೆಲ್ಲ ಇತ್ತೀಚಿನ ಜನ್ಮಗಳಲ್ಲಿ ನನ್ನ ಜೊತೆಯಾಗಿದ್ದರು. ಅವರು 11 ಜನ, ನಾನು ಸೇರಿ 12. ಅಲ್ಲೇ ಹತ್ತಿರದಲ್ಲಿ ಇನ್ನೊಂದು ಆತ್ಮ ಕುಟುಂಬವಿತ್ತು. ಅವರೊಂದಿಗೂ ನಾನು ಮಹತ್ತರವಾದ ಜನ್ಮವನ್ನು ಅನುಭವಿಸಿದ್ದೆ ಅಥವಾ ಮಹತ್ತರವಾದ ಜನ್ಮದ ಅನುಭವ ಪಡೆದಿದ್ದೆ. ಪ್ರತಿಯೊಬ್ಬರೂ ನನ್ನನ್ನು ಮುದ್ದಾಡಿ ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಜೋರ್ಡನ್ ಜನ್ಮ ಅತಿ ಕಡಿಮೆ ಸಮಯದ್ದಾಗಿತ್ತು. ಜೋರ್ಡನ್ ಆಗಿ ನನ್ನ ಜೀವನದ ಹಠಾತ್ ನಷ್ಟಕ್ಕಾಗಿ ಎಲ್ಲರೂ ನನಗೆ ಸಾಂತ್ವನ ಹೇಳಿದರು. ಅದು ಒಂದು ಅದ್ಭುತವಾದ ಜೀವನ ಎಂದು ಹೇಳಿದರು. ಪ್ರತಿಯೊಂದು ಆತ್ಮವು ಅವರವರ ಅನನ್ಯ ಶಕ್ತಿಯ ಕಂಪನಗಳಿಂದ ಪ್ರೀತಿಯನ್ನು ತೋರಿಸಿದರು. ನನ್ನ ಜೀವನದ ಒಂಟಿತನ ಹಠಾತ್ತಾಗಿ ಮಾಯವಾಯಿತು. ನನ್ನ ಜೋರ್ಡನ್ ಜನ್ಮ ಮತ್ತು ಹಲವು ಜನ್ಮಗಳಲ್ಲಿ ಸಂಗಾತಿಯಾಗಿದ್ದ ಎಲಿಸಾ ಪ್ರೀತಿಯಿಂದ ಬಂದು ಮುತ್ತನ್ನು ಕೊಟ್ಟಳು. ಆಗ ಅವಳ ಶಕ್ತಿಯ ಕಂಪನಗಳು ಔಷಧಿಯಾಗಿ ನನ್ನನ್ನು ಸೇರಿತು. ಆದರೆ ಎಲಿಸಾ ಇನ್ನೂ ಅದೇ ಜನ್ಮದಲ್ಲಿ ಇದ್ದಳು. ನಮ್ಮ ಆತ್ಮಲೋಕದ ಮನೆಯಲ್ಲಿಯೂ ಕೂಡ ಭೌತಿಕ ಲೋಕದ ಮನೆಯಲ್ಲಿ ಇರುವ ಹಾಗೆ ಮಲಗುವ ಕೋಣೆಗಳಿವೆ. ನಾನು ಮನೆಗೆ ವಾಪಸ್ಸು ಬಂದಿದ್ದೇನೆ, ಆದರೂ ನಾನು ಜೋರ್ಡನ್ ಆಗಿ ಪ್ರೀತಿಸಿದ ಮತ್ತು ಕಲಿತ ಎಲ್ಲ ವಿಷಯಗಳು ನನ್ನಲ್ಲಿ ಇನ್ನೂ ಜೀವಂತವಾಗಿದೆ.